ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಒಂದು ಕಿದ್ವಾಯಿ ಆಸ್ಪತ್ರೆ ಇತ್ತು. ಇವತ್ತು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಅಧ್ಯಕ್ಷೀಯ ಸ್ಥಾನದಲ್ಲಿ ಕೂತ್ಕೊಂಡು ಮಾತನ್ನ ಹೇಳ್ತಾ ಇದ್ದಾನೆ. ಕರ್ನಾಟಕಕ್ಕೆ ಒಂದು ಕಿದ್ವಾಯಿ ಹಾಸ್ಪಿಟಲ್ ಇತ್ತು. ಕ್ಯಾನ್ಸರ್ ಅಂದ್ರೆ ಯಾವುದೋ ಮೂಲೆ ಮನೆ ಊರಾಚೆ ಬಂತು ಅಂದ್ರೆ ಇಟ್ ವಾಸ್ ಅ ಟಾಕ್ ಆಫ್ ದ ಟೌನ್. ಆ 4ನೇ ಮನೆಯವ್ರಿಗೆ ಬೇಸ್ಮೆಂಟ್ ಅಲ್ಲಿ ಇದ್ದವ್ರಿಗೆ ಕ್ಯಾನ್ಸರ್ ಅಂತೆ, ಹೋಗೊಂದ್ಸಲಿ ನೋಡ್ಕೊಂಡ್ ಬರೋಣ ಅಂತ. ಇವತ್ತು ಡಯಾಬಿಟಿಸ್ ಇಲ್ದಿರುವ ಮನೆ ಇಲ್ಲ. ಕ್ಯಾನ್ಸರ್ ಅಷ್ಟು ರ್ಯಾಂಪೆಂಟ್ ಆಗಿ ಬೆಳೀತಾ ಇದೆ. ಒಂದು ಸರಳ ಉದಾಹರಣೆ, ನಿಮ್ಗೆ ಪಿನ್ ಕೋಡ್ ಒಂದು ಆಂಕಾಲಜಿ ಹಾಸ್ಪಿಟಲ್ ಇವತ್ತು ಬಂದು ಕೂತಿದೆ. ಅಂದ್ರೆ ಹಾಸ್ಪಿಟಲ್ಗಳು 5 ಸ್ಟಾರ್ ಹಾಸ್ಪಿಟಲ್, ಡಾಕ್ಟರ್ ದುಡ್ಡು ಮಾಡ್ತಾರೆ, ಇವೆಲ್ಲ ಮಾತುಗಳಿದೆ. ಯಾಕೆ ಮಾಡ್ತಾರೆ? ಯಾಕಂದ್ರೆ ಪೊಟೆನ್ಶಿಯಲ್ ಬಿಸ್ನೆಸ್ ಇದೆ ಅಂತ ಗೊತ್ತಾಗಿದೆ. ನಮ್ಮ ಜೀವನ ಕ್ರಮ, ನಮ್ಮ ಆಹಾರ ಸೇವನಾ ಪದ್ಧತಿಗಳು, ನಮ್ಮ ಮನೋವಿಕಲ್ಪಗಳು ಅದಕ್ಕೆ ಕಾರಣ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ. ನಾವು ದೊಡ್ಡ ಕಂಪನಿಯವನು ಬಿಸ್ನೆಸ್ ಮಾಡ್ಯೂಲ್ ಆಗಿ ಒಂದು ಹಾಸ್ಪಿಟಲ್ ತೆಗೆದ ಅಂದ್ರೆ ಅವನು ವರ್ಷಕ್ಕೆ 400 ಕೋಟಿ ಟರ್ನ್ ಓವರ್, ಅವನಿಗೊಂದು ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್, ಒಂದು ಮಾರ್ಕೆಟಿಂಗ್ ಟೀಮು, ಇದ್ರ ಬಗ್ಗೆ ನನ್ನನ್ನು ಸೇರಿ ಲೇವನಿ ಮಾಡಿರೋ ದಿನಗಳಿದೆ. ಅದು ಯಾಕೆ ವ್ಯವಸ್ಥೆ ಬರ್ತಾ ಇದೆ ಅಂದ್ರೆ ಎಂಡ್ ಪೊಟೆನ್ಶಿಯಲ್ ಯೂಸರ್ ಇದಾನೆ. ಒಂದು ಏರಿಯಾಲಿ 15 ಕಬಾಬ್ ಸೆಂಟರ್ಸ್ ಇದೆ ಅಂದ್ರೆ 15,000 ಜನ ತಿನ್ನೋರಲ್ಲಿ ಇದಾರೆ ಅಂತ ತಾನೇ ಅಂಗಡಿ ಶುರು ಆಗಿರೋದು. ತಿನ್ನೋರೇ ಇಲ್ಲ ಅಂದ್ರೆ ನಿಮ್ಗೆ ಎಲ್ಲಿ ಆ ತರದ ಅಂಗಡಿ ಯಾಕೆ ಇಡ್ತಾನೆ? ಒಂದ್ ಅಂಗಡಿ ಇಡಬಹುದು, 2ನೇ ಅಂಗಡಿಗೆ ಯಾಕೆ ಧೈರ್ಯ ಮಾಡ್ತಾನೆ? 3ನೇ ಅಂಗಡಿ ಯಾಕೆ ಇನ್ವೆಸ್ಟ್ ಮಾಡ್ತಾನೆ? 15 ಅಂಗಡಿನೂ ನಿಮ್ಗೆ ರೆಡಾಕ್ಸೈಡ್ ನಾವು ನೋಡಿದ್ದೇವೆ, ಅಜಿನೋಮೋಟೋ ನೋಡಿದ್ದೇವೆ, ಟಾಕ್ಸಿಫೈಯಿಂಗ್ ಕಲರ್ಸ್ ನೋಡಿದ್ದೇವೆ. ಕ್ಯಾನ್ಸರ್ ಬರದೆ ಏನಾದೀತು?